ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕುಮಾರ್ ಬ್ಲಾಗ್ಸ್. ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಫಸ್ಟ್ಗೆ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ಗೆ ಪಲಾವ್ ಎಲೆ ಹಾಕಬೇಕು. ಪಲಾವ್ ಎಲೆ ಹಾಕಿದ ನಂತರ ಲವಂಗ ಹಾಕಬೇಕು. ಲವಂಗ ಹಾಕಿದ ನಂತರ ಚಕ್ಕೆ ಹಾಕಬೇಕು. ಆದಷ್ಟು ಎಣ್ಣೆಲಿ ಫ್ರೈ ಆದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ನಾನು 5ರಿಂದ 6 ತೊಗೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು, ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಫ್ರೈ ಮಾಡಿ, ಈರುಳ್ಳಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದಕ್ಕೆ ಇಂಪಾರ್ಟೆಂಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಕೈ ಆಡಿ. ಅದಾದ ನಂತರ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಕುಯ್ದಿಟ್ಕೊಂಡಿರ್ತೀವಲ್ಲ ತರಕಾರಿ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಕೈ ಆಡಬೇಕು. ಅದು ಎಣ್ಣೆಲಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ನಂತರ ನೆಕ್ಸ್ಟ್ಗೆ ಬಂದು ಅದು ಫ್ರೈ ಆದ ನಂತರ ನೆಕ್ಸ್ಟ್ಗೆ ತೆಂಗಿನಕಾಯಿ ಹಾಲನ್ನ ಹಾಕಬೇಕು. ತೆಂಗಿನಕಾಯಿ ತುರಿದು ಮಿಕ್ಸಿ ಮಾಡಿ ಅದನ್ನ ಸೋಸಿ ಇಟ್ಕೊಂಡಿರಬೇಕು. ಅದನ್ನು ಹಾಕಬೇಕು. ಅದಿಲ್ಲ ಅಂತಂದರೆ 1 ಲೋಟ ಹಾಲು, 1 ಲೋಟ ಮೊಸರು ಅಂತೇಳಿ ಬೆರೆಸಿ ಕೂಡ ಹಾಕ್ಬೋದು. ಬಟ್ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಟೇಸ್ಟು ಬೇರೆ ಥರನೇ ಬರುತ್ತೆ. ನೆಕ್ಸ್ಟು ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಆ ಅಕ್ಕಿ ಪ್ರಕಾರವಾಗಿ ನೀರು ಹಾಕ್ಕೊಬೇಕು. ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಉಪ್ಪು ಹಾಕಬೇಕು. ಅಕ್ಕಿನ ಸೈಡಲ್ಲಿ ಒಂದು 2 ನಿಮಿಷ 3 ನಿಮಿಷ ನೆನೆಸ್ಕೊಬೇಕು. ಆವಾಗ ಸ್ವಲ್ಪ ಉದ್ದುದ್ರಾಗಿ ನೀಟಾಗಿ ಬರುತ್ತೆ. ನೆಕ್ಸ್ಟು ಕುದೀತಿರೋ ನೀರಿಗೆ ಅಕ್ಕಿನ ಹಾಕಬೇಕು. ಅಕ್ಕಿ ಹಾಕಿದ ನಂತರ ಅದನ್ನು ಕುದೀದು ಸ್ವಲ್ಪ ಹಂಗೆ ಕುದಿ ಬಂದಮೇಲೆ ಕುಕ್ಕರ್ ಕ್ಲೋಸ್ ಮಾಡಬೇಕು. ನೆಕ್ಸ್ಟು ಮಿಕ್ಸ್ ಮಾಡಿ ಗೀ ರೈಸ್ ರೆಡಿ. ಥ್ಯಾಂಕ್ ಯು.